Good morning, everyone. Welcome to my channel, Vasuda's Voice. First of all, wishing you all a very happy new year. Let there be health, happiness, prosperity, and peace of mind. Let's all be kind to each other, and most important, let's be kind to ourselves. Welcome to one more Sunday morning discussion, and welcome to one more episode of the stories that have shaped my life. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಸ್ಟೋರಿ ಆ್ಯನಾ ಬಿಯಾಟ್ರೀಸ್ದು. ನಾನು ಆ್ಯನಾ ಬಿಯಾಟ್ರೀಸ್ನ ಡಿಸೆಂಬರ್ 2021ನಲ್ಲಿ ಮೀಟ್ ಮಾಡಿದೆ. ಎಗೇನ್ ನನಗೆ ಇವಳನ್ನ ಮೀಟ್ ಮಾಡಬೇಕು ಅಂತ ಮುಂಚೆನೆಲ್ಲೇ ಸಿಕ್ಕಿತ್ತು. ಐ ಜಸ್ಟ್ ಸಾ ದಟ್ ಶೀಸ್ ಫ್ರಮ್ ಕ್ಯೂಬಾ ಅಂತ ಇತ್ತು. ಕ್ಯೂಬಾ ಇಸ್ ಅ ಸ್ಮಾಲ್ ಕಂಟ್ರಿ, ಸೌತ್ ಟು US, ಫ್ಲಾರಿಡಾ ಕಡೆ ಸೌತ್ ಬರುತ್ತೆ. ಈ ಕಂಟ್ರಿ ಹೇಗೆ ಅಂದರೆ ಗಲ್ಫ್ ಆಫ್ ಮೆಕ್ಸಿಕೋ, ಕೆರಿಬಿಯನ್ ಸಿ ಆ್ಯಂಡ್ ಅಟ್ಲಾಂಟಿಕ್ ಓಷನ್ನು ಈ ಕಂಟ್ರಿ ಸುತ್ತಾ ಇದೆ. ಇದೊಂದು ಸ್ಮಾಲ್ ಐಲ್ಯಾಂಡ್ ಥರ ಇದೆ, ಕ್ಲಸ್ಟರ್ ಆಫ್ ಮೆನಿ ಐಲ್ಯಾಂಡ್ಸ್ ಇದು. ಸೊ ಕ್ಯೂಬಾದಲ್ಲಿ ಏನಾಗಿದೆ ಅಂತಂದರೆ ಕಮ್ಯುನಿಸಮ್ ಇದೆ. ಅಲ್ಲಿ 1950s ಅಲ್ಲಿ ಕಮ್ಯುನಿಸಮ್ ಇದೆ. ಅಲ್ಲಿ ಅವ್ರದ್ದು ಎಕಾನಮಿ ತುಂಬ ಹಾಳಾಗಿ ಪಾವರ್ಟಿ, ರಯಟ್ಸು, ದಂಗೆ ಈ ಥರ ಅಲ್ಲಿ ಪೀಪಲ್ ಕೆನಾಟ್ ಲೀವ್ ದೇರ್ ಎನಿಮೋರ್, ಆ ಥರ ಕಂಡೀಷನ್ಸ್ ಇದೆ. ಹಾಗಾಗಿ ತುಂಬ ಜನ ಕ್ಯೂಬಾಯಿಂದ US ರೆಫ್ಯೂಜ್ನ ಸೀಕ್ ಮಾಡಿಬಿಟ್ಟು ಬರ್ತಾರೆ. ಸೊ ಆ್ಯನಾ ಬಿಯಾಟ್ರೀಸ್ ಅನ್ನೋಳನ್ನು ಅಲ್ಲಿಂದ ಅಂತ ನೋಡಿದೆ ನಾನು, ಕ್ಯೂಬಾದಿಂದ ಅಂತ. ಸೊ ನೆಕ್ಸ್ಟ್ ವೀಕ್ ಅವಳು ನನ್ನ ಆಫೀಸಿಗೆ ಬಂದಳು. ಅವಳನ್ನು ಮೀಟ್ ಮಾಡಿದೆ. ನೋಡಿದ ತಕ್ಷಣ ನಂಗೆ ಅನಿಸ್ತು, ಓಕೆ, ದ ವೇ ಶಿ ಅಡ್ರೆಸ್ಡ್ ಆ್ಯಂಡ್ ವೇ ಶಿ ವಾಸ್ ಕಂಡಕ್ಟಿಂಗ್ ಹರ್ ಸೆಲ್ಫ್ ಮಸ್ಟ್ ಬಿ ಅಫ್ಲುಯೆಂಟ್ ಫ್ಯಾಮಿಲಿಯವಳು ಆ್ಯಂಡ್ ಮಸ್ಟ್ ಬಿ ಎಜುಕೇಟೆಡ್ ಅಂತ ಅನಿಸ್ತು. ಶಿ ವಾಸ್ ಸ್ಪೀಕಿಂಗ್ ಫ್ಲೂಯೆಂಟ್ ಇಂಗ್ಲೀಷ್. ಸೊ ಬಂದು ಕೂತ್ಕೊಂಡು, ಆ್ಯಸ್ ಯು ಆಲ್ ನೋ ಬೈ ನಾವ್, ಇಟ್ಸ್ ಪಾರ್ಟ್ ಆಫ್ ಮೈ ಜಾಬ್ ಟು ಆಸ್ಕ್ ಹರ್ ನಿನ್ನ ವರ್ಕ್ ಹಿಸ್ಟ್ರಿ ಏನು ಅಂತೆಲ್ಲ ಕೇಳಿದಾಗ ಗೊತ್ತಾಯಿತು. ಅವಳು ಕ್ಯೂಬಾದಲ್ಲಿ ಡಾಕ್ಟ್ರ್ ಆದವಳು, ಡಾಕ್ಟರ್ ಆ್ಯನಾ ಬಿಯಾಟ್ರೀಸ್. ಅವಳು ಇಂಟರ್ನಲ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಿದ್ಲು, ಬೋತ್ ಶಿ ಆ್ಯಂಡ್ ಹರ್ ಹಸ್ಬೆಂಡ್ ಇಬ್ಬರೂ. ಸೊ ಕ್ಯೂಬಾದಲ್ಲಿ ದೇ ವರ್ ಡೂಯಿಂಗ್ ವೆರಿ ವೆಲ್. ಅವರು ದೊಡ್ಡ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ರು. ಆ್ಯಂಡ್ ದೇ ವರ್ ಒಂಥರ ಹೆಂಗೆ ಅಂದರೆ ಚರ್ಚ್ ಗೋಯಿಂಗ್, ತುಂಬ ದೇವ್ರನ್ನ ನಂಬೋರು, ಆ್ಯಂಡ್ ದೇ ಬಿಲೀವ್ಡ್ ಇನ್ ಕಮ್ಯುನಿಟಿ ಸರ್ವೀಸ್. ಅವ್ರ ಮನೆಗೆ ಯಾವಾಗಲೂ ಜನ ಬಂದು ಹೋಗಿ ಮಾಡೋರಂತೆ. ಆ್ಯಂಡ್ ಸಂಜೆ ಅವಳು ಕೈಂಡ್ ಆಫ್ ಫ್ರೀ ಕ್ಲಿನಿಕ್ ಥರ ಮಾಡೋಳಂತೆ ಮನೆಯಲ್ಲಿ. ತುಂಬ ಜನ ಬಂದು ಹೋಗಿ ಮಾಡೋರು. ಸೊ ದೇ ವರ್ ವೆರಿ ಪ್ರಾಮಿನೆಂಟ್ ಫಿಗರ್ಸ್ ಇನ್ ಅವಳು ಇದ್ದಿದ್ದು ಸ್ಮಾಲ್ ಟೌನಲ್ಲಿ. ಸೊ ಬಂದು ಹೇಳಿದ್ಲು, ನಾನು ಹೀಗೆ ಡಾಕ್ಟ್ರು, ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳಿದ್ಲು. ಕೇಳಿದೆ. ಆ್ಯಂಡ್ ಅಗೇನ್ ಶಿ ರಿಕ್ವೆಸ್ಟೆಡ್ ಮೆಡಿಕಲ್ ಫೀಲ್ಡಲ್ಲಿ ಏನಾದರೂ ಕೆಲಸ ಸಿಕ್ಕಿದ್ರೆ ದಟ್ ವುಡ್ ಬಿ ಗ್ರೇಟ್ ಅಂತ. ಐ ಸೆಡ್ ಐಲ್ ಟ್ರೈ ಮೈ ಬೆಸ್ಟ್ ಅಂತ ಎಲ್ಲ ಹೇಳಿದೆ. ಇನ್ ದಿಸ್ ಕಾನ್ವರ್ಸೇಷನ್ ನಾನು ಒಂದು ನೋಟಿಸ್ ಮಾಡಿದ್ದೇನು ಅಂತಂದರೆ, ಶಿ ಹ್ಯಾಡ್ ಅ ಚೈನ್, ಒಂದು ನೆಕ್ಲೆಸ್ ಥರ ಸರ ಹಾಕ್ಕೊಂಡಿದ್ಲು. ಅದಕ್ಕೆ ಒಂದು ಕೀ ಇತ್ತು. ಇಟ್ ವಾಸ್ ನಾಟ್ ಅ ಪೆಂಡೆಂಟ್ ಆರ್ ಎನಿಥಿಂಗ್, ಆ್ಯಕ್ಚುಲಿ ಯಾವ ಥರದ್ದು ಕೀ ಅನ್ನೋ ಥರ ಇತ್ತದು. ಸೊ ನಾನು ಫಸ್ಟ್ ಮೀಟಿಂಗಲ್ಲೇ ನಂಗೆ ಐ ಕುಡಂಟ್ ಆಸ್ಕ್. ಆ್ಯಂಡ್ ಯಾವಾಗಲೂ ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿಗೆ ಇಟ್ಕೊಳ್ಳೋಳು, ಹೀಗೆ ಮಾಡ್ಕೊಳ್ಳೋಳು. ಇಟ್ ಕಾಟ್ ಮೈ ಅಟೆನ್ಷನ್. ಬಟ್ ನನಗೆ ಅದು ಏನಂತ ಗೊತ್ತಿರಲಿಲ್ಲ. ಆ್ಯಂಡ್ ಫಸ್ಟ್ ಮೀಟಿಂಗಲ್ಲೇ ಕೇಳೋದು ಚೆನ್ನಾಗಿರಲ್ಲ ಅಂತ ಕೇಳಲಿಲ್ಲ. ಆಮೇಲೆ 2-3 ಸಲ ಮೀಟ್ ಮಾಡಿದೆ. ಇನ್ನೊಂದು ಸಲ ಅವಳ ಮನೆಗೆ ಹೋಗಬೇಕಾಗಿತ್ತು. ಐ ವಾಂಟೆಡ್ ಟು ಡ್ರಾಪ್ ಆಫ್ ಸಮಥಿಂಗ್. ಯೂಶಲಿ ಡೊನೇಷನ್ಸ್ದೇನೇನೋ ಕೇಳ್ತಿರ್ತಾರೆ, ವಿ ಗೋ ಟು ಡ್ರಾಪ್ ಆಫ್. ಆ್ಯಂಡ್ ಐ ಲವ್ ಡೂಯಿಂಗ್ ದಟ್. ಕ್ಲೈಂಟ್ಸ್ ಮನೆಗೆ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡಿದಾಗ ನನಗೆ ಅವ್ರು ಹೂ ದೇ ಆರ್ ಆ್ಯಕ್ಚುಲಿ ಅನ್ನೋದು ಗೊತ್ತಾಗತ್ತೆ. ಆಫೀಸ್ ಬಂದಾಗ ಅವರಿಗೆ ದೇ ವಿಲ್ ಬಿ ನರ್ವಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ವಿಲ್ ಬಿ ಗೋಯಿಂಗ್ ಆನ್. ಸೊ ಅವಳು ಮನೆಗೆ ಹೋದಾಗ ಕುತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಟೀ ಕೊಟ್ಲು ಅವಳು. ಟೀ ಕುಡಿತಾ ಮಾತಾಡ್ತಾ ಐ ಆಸ್ಕ್ಡ್ ಹರ್ ಕ್ಯಾಶುಯಲಿ, ಆ್ಯನಾ, ಇಫ್ ಯು ಡೋಂಟ್ ಮೈಂಡ್, ಏನದು ಕೀ? ಇಟ್ ಲುಕ್ಸ್ ಲೈಕ್ ಅ ರಿಯಲ್ ಕೀ ಆ್ಯಂಡ್ ಯು ಕೀಪ್ ಟಚಿಂಗ್ ಇಟ್ ಟು ಯುವರ್ ಐಸ್, ಏನದು ಅಂತ ಕೇಳಿದೆ. ಸೊ ಅದಕ್ಕೆ ಅವಳಂದ್ಲು, ದಿಸ್ ಈಸ್ ಮೈ ಕೀ ಆಫ್ ಹೋಪ್ ಅಂತ ಅಂದ್ಲು. ಸೊ ಕೀ ಆಫ್ ಹೋಪ್ ಅಂತ ಅಂದಾಗ ನಾನು ಕಿನ್ ಯು ಪ್ಲೀಸ್ ಎಲಾಬ್ರೇಟ್, ಏನದು ಅಂತ ಇನ್ನೊಂಚೂರು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತಂದಾಗ ಅವಳಂದ್ಲು, ಆ ಕೀ ಕ್ಯೂಬಾದಲ್ಲಿ ಅವಳ ಮನೆ ಇತ್ತಲ್ಲ, ಆ ಮನೆದು ಕೀ ಅಂತೆ. ಸೊ ಆ ಮನೆ ಫೋಟೋ ತೋರಿಸಿದ್ಲು. ಇಟ್ ವಾಸ್ ಅ ಬ್ಯೂಟಿಫುಲ್ ಮ್ಯಾನ್ಷನ್. ಅಲ್ಲಿ ಕ್ಯೂಬನ್ ಸ್ಟೈಲಲ್ಲಿ ಕಟ್ಟಿದ್ದು ದೊಡ್ಡ ಮ್ಯಾನ್ಷನು, ಇಬ್ಬರು ಡಾಕ್ಟರ್ಸು. ಆ್ಯಂಡ್ ಅವ್ರ ಮನೆಗೆ ತುಂಬ ಜನ ಬಂದು ಹೋಗಿ ಮಾಡೋರಂತೆ. ಅವ್ರದ್ದು ಸಂಡೇಸು ಚರ್ಚಿಗೆ ಹೋಗೋರೆಲ್ಲ ಮನೆಗೆ ಬರೋರು. ಈವ್ನಿಂಗ್ಸ್ ನಾ ಮುಂಚೆ ಹೇಳ್ದಂಗೆ ಅವಳದ್ದು ಪ್ರೈವೇಟ್ ಕ್ಲಿನಿಕ್ ಇತ್ತು, ಅಲ್ಲಿಗೆ ಬಂದಿರೋ ಪೇಷಂಟ್ಸ್ ಎಲ್ಲ ಬರೋರು. ತುಂಬ ಜನ ಹೋಗಿ ಬಂದು ಮಾಡಿ, ಅವಳ ಮನೆ ಅಂದರೆ ಅವಳಿಗೆ ಆ ಥರ ಇರಬೇಕು ಅಂತ ಅವಳಿಗೆ ತುಂಬ ಆಸೆ ಇತ್ತಂತೆ. ತುಂಬ ಬಡತನದಿಂದ ಬಂದು ಮೆಡಿಕಲ್ ಸ್ಕೂಲ್ಗೆ ಹೋಗ್ಬಿಟ್ಟು ಅದನ್ನೆಲ್ಲ ಅವಳು ಕಟ್ಟಿದ್ಲು. ಅವಳು ಹಸ್ಬೆಂಡ್ ಸೇರಿಬಿಟ್ಟು ಫ್ರಮ್ ಸ್ಕ್ರ್ಯಾಚ್ ಅದನ್ನೆಲ್ಲ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಬಿಟ್ಟು ಬರಬೇಕಾಯ್ತು. ಅವಳಂದ್ಲು, ಈ ಕೀ ನನಗೆ
ಇಟ್ಸ್ ಎ ರಿಮೈಂಡರ್ ಆ್ಯಂಡ್ ಇಟ್ಸ್ ಅ ಹೋಪ್ ನನಗೆ. ನಾನು ಏನೂ ಇಲ್ಲದೆ ಬಡತನದಲ್ಲಿ ಬಂದುಬಿಟ್ಟು ಅಷ್ಟನ್ನೆಲ್ಲ ನಾವು ಕಟ್ಕೊಂಡ್ವಿ ನಮ್ಮ ಸುತ್ತ. ಸೊ ಇವಾಗ ನಮ್ಮಿಂದ ಅದನ್ನೆಲ್ಲ ನಾವು ಕಿತ್ಕೊಂಡಿದ್ದಾರೆ. ಯಾಕಾಯಿತು ಏನಾಯಿತು ದಟ್ಸ್ ಇರ್ರಿಲೆವೆಂಟ್. ಬಟ್ ನಮಗಿಲ್ಲ ಅದೀಗ. ನಾನು ಐ ವಿಲ್ ನೆವರ್ ಗೋ ಬ್ಯಾಕ್ ಟು ಕ್ಯೂಬಾ, ಐ ವಿಲ್ ನೆವರ್ ಗೋ ಟು ದಟ್ ಹೌಸ್ ಅಗೇನ್, ಐ ನೋ ದ್ಯಾಟ್. ಬಟ್ ಕೀ ತೊಗೊಂಬಂದಿರೋದು ಏನಕ್ಕೆ ಅಂದರೆ, ನಾನು ಒಂದು ಸಲ ನಾನು ಅದನ್ನೆಲ್ಲ ಫ್ರಮ್ ಸ್ಕ್ರ್ಯಾಚ್ ಮಾಡಿದ್ದೀನಿ, ಇನ್ನೊಂದು ಸಲ ಮಾಡೋ ಕೆಪಾಸಿಟಿನೂ ನನಗಿದೆ. ಆ್ಯಂಡ್ ಆ ಹೋಪ್ ಇದೆ ನನಗೆ. ನಾನು ಇಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಮತ್ತೆ ಅದೇ ಥರ ಮನೆ, ಅಷ್ಟು ದೊಡ್ಡ ಮನೆ ಕಟ್ಟದೆ ಇರ್ಬೋದು, ಆದರೆ ಅದೇ ಎನರ್ಜಿ, ಅದೇ ವೈಬ್ ಇರೋ ಮನೆನ ನಾನು ಇಲ್ಲಿ ಮತ್ತೆ ಕಟ್ತೀವಿ ಅನ್ನೋ ಹೋಪಿಗೋಸ್ಕರ ನಾನು ಆ ಕೀನ ಇಟ್ಕೊಂಡಿದ್ದೀನಿ. ದಟ್ಸ್ ಎ ರಿಮೈಂಡರ್ ಆ್ಯಂಡ್ ಇಟ್ಸ್ ಅ ಸಿಂಬಲ್ ಆಫ್ ಹೋಪ್ ಆ್ಯಂಡ್ ಫೇತ್ ಅಂತ ಅಂದ್ಲು. ದಟ್ ರಿಯಲಿ ಟಚ್ ಮೈ ಹಾರ್ಟ್. ನಾನು ಅವಳನ್ನು ಮೀಟ್ ಮಾಡಿದಾಗ ಶಿ ವಾಸ್ ಇನ್ ಹರ್ ಅರ್ಲಿ 50s ಅಲ್ಲಿದ್ಲು ಅವಳು. She said, it's okay, age doesn't matter as long as you have that hope and faith in you ಅಂತ. ಸೊ ಆ ಕೀನ ಅವಳಂದ್ಲು, ನಾನು ಐ ಆಲ್ವೇಸ್ ಹ್ಯಾವ್ ದಿಸ್ ಕೀ ವಿತ್ ಮೀ ಅಂತ. ಸೊ ಅದಾದಮೇಲೆ ಇಲ್ಲಿ ಟೆಕ್ಸಸ್ ಪ್ರೆಸ್ಬಿಟೇರಿಯನ್ ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಇವ್ರದ್ದೆಲ್ಲ ಸ್ಟೋರೀಸ್ ಹೇಳಿದಾಗ ಅವರು ದಿ ಸ್ಟಾರ್ಟೆಡ್ ಅ ಪ್ರೋಗ್ರಾಮ್ ಕಾಲ್ಡ್ ಅರ್ನ್ ವೈಲ್ ಯು ಲರ್ನ್ ಅಂತ. ಸೊ ಈ ಥರ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋರು, ಬೇರೆ ದೇಶದಿಂದ ಬಂದವ್ರಿಗೆ ಅವರು ದೇ ಟೇಕ್ ದೆಮ್ ಆಸ್ ಅ ಪೇಷಂಟ್ ಕೇರ್ ಟೆಕ್ನಿಷಿಯನ್ ಅಂತ ತಗೋತಾರೆ. ಸೊ ಆನಾ ಬಿಯಾಟ್ರೀಸ್ ಜಾಯಿಂಡ್ ಆಸ್ ಅ ಪೇಷಂಟ್ ಕೇರ್ ಟೆಕ್ನಿಷಿಯನ್. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಅವರಿಗೆ ಅವ್ರ ಮುಂದೆ ನರ್ಸಿಂಗ್ ಮಾಡ್ತಾರಾ, ನರ್ಸಿಂಗ್ ಅಸಿಸ್ಟೆಂಟ್ ಮಾಡ್ತಾರಾ, ಏನು ಕೋರ್ಸ್ ಮಾಡ್ತಾರೋ ಅವರಿಗೆ ಫ್ರೀಯಾಗಿ ಓದಿಸ್ತಾರೆ. ಸೊ ಆನಾ ಬಿಯಾಟ್ರೀಸ್ ವೆಂಟ್ ಆನ್ ಟು ಡೂ ಹರ್ ನರ್ಸಿಂಗ್. ಅವಳಿಗೆ ಜಸ್ಟ್ ಲಾಸ್ಟ್ ಇಯರು ನರ್ಸಿಂಗ್ ಲೈಸೆನ್ಸ್ ಬಂತು. ಆ್ಯಂಡ್ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ 2025 ಒಂದು ಮನೆ ತೊಗೊಂಡ್ಳು ಅವಳು. ಅಫ್ಕೋರ್ಸ್ ಆ ಮನೆ ಅವಳು ಕ್ಯೂಬಾದಲ್ಲಿ ಇದ್ದಿದ್ದ ಮನೆ ಅಷ್ಟು ದೊಡ್ಡದಲ್ಲ, ಬಟ್ ಇಟ್ಸ್ ಹರ್ ಹೋಮ್. ಸೊ ಶಿ ಸೆಡ್ ಇಟ್ಸ್ ಓಪನ್ ಟು ಎವ್ರಿ ಒನ್ ಹೂ ಬ್ರಿಂಗ್ಸ್ ಪಾಸಿಟಿವಿಟಿ. ಸೊ ಅದೇ ಥರ ಅವಳು ಮನೆಗೆ ಬಂದು ಹೋಗೋರು ಶುರುವಾಗಿದ್ದಾರೆ. ಇಟ್ಸ್ ಲೈಕ್ ನಾನು ಹೋಗಿದ್ದೆ ಅವಳ ಮನೆಗೆ. ಇಟ್ ಹ್ಯಾಸ್ ಗಾಟ್ ಸಚ್ ಅ ಗುಡ್ ವೈಬ್ ಆ್ಯಂಡ್ ಪಾಸಿಟಿವಿಟಿ ಅಂತಂದರೆ ಅವಳು ಮತ್ತೆ ಆ ಕೀನ ತೋರಿಸಿದ್ಲು. ಶಿ ಸ್ಟಿಲ್ ಹ್ಯಾಸ್ ದಟ್ ಕೀ ಆ್ಯಂಡ್ ಶಿ ಸೆಡ್, ಡಿಂಟ್ ಐ ಟೆಲ್ ಯು ವಿ ಅಂತ ಕರೀತಾರೆ ಅವರೆಲ್ಲ ನನಗೆ. ಡಿಂಟ್ ಐ ಟೆಲ್ ಯು ನಾನು ಇದನ್ನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ವಾ. ಅಫ್ಕೋರ್ಸ್ ದಿಸ್ ಇಸ್ ಜಸ್ಟ್ ದ ಫಸ್ಟ್ ಸ್ಟೆಪ್. ನಾನು ಕ್ಯೂಬಾದಲ್ಲಿ ನಾನು ಹೇಗಿದ್ನೋ, ಯಾವ ಥರ ಐ ವಾಸ್ ಡೂಯಿಂಗ್ ಕಮ್ಯುನಿಟಿ ಸರ್ವಿಸ್ ಟು ಪಬ್ಲಿಕ್, ನಾನು ಅದೇ ಥರ ಮಾಡ್ತೀನಿ ಇಲ್ಲಿ. ಸಿ ಐ ಟೋಲ್ಡ್ ಯು ಹೋಪ್ ಆ್ಯಂಡ್ ಫೇತ್ ಕ್ಯಾನ್ ಮೂವ್ ಮೌಂಟನ್ಸ್ ಅಂತ ಅಂದ್ಲು. ದಟ್ ಸ್ಟೋರಿ ರಿಯಲಿ ಟಚ್ಡ್ ಮೈ ಹಾರ್ಟ್. ಲೈಫ್ ಸೋ ಮೆನಿ ಟೈಮ್ಸ್ ಇಟ್ ಥ್ರೋಸ್ ಅಸ್ ಸೋ ಮೆನಿ ಕರ್ವ್ ಬಾಲ್ಸ್. ನಾವು ಅಂದ್ಕೊಂಡಾಗೆಲ್ಲ ಆಗಲೂಬಾರ್ದು. ಯಾಕೆಂದರೆ ನಾವು ಅಂದ್ಕೊಂಡಾಗೆಲ್ಲ ಆದರೆ ನಮಗೇನು ಪೊಟೆನ್ಷಿಯಲ್ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಬಟ್ ಒನ್ ಥಿಂಗ್ ಫಾರ್ ಶ್ಯೂರ್, ಆ ಹೋಪು, ಆ ಫೇತು, ಸಮಥಿಂಗ್ ಬೆಟರ್ ಇಸ್ ಕಮಿಂಗ್ ಟುಮಾರೋ ಅನ್ನೋ ನಂಬಿಕೆ ಇದೆಯಲ್ಲ, ಅದನ್ನು ನಾವು ಬಿಡಬಾರ್ದು. ಅದು ನಮ್ಮನ್ನು ನಾವು ಎಷ್ಟು ಲೋಯೆಸ್ಟ್ ಆಫ್ ಲೋಯರ್ ಪಾಯಿಂಟಲ್ಲಿದ್ರೂ ದಟ್ ವಿಲ್ ಬ್ರಿಂಗ್ ಅಸ್ ಅಪ್ ಆ್ಯಂಡ್ ದಟ್ ವಿಲ್ ಮೇಕ್ ಅಸ್ ಕೀಪ್ ಗೋಯಿಂಗ್. ಸೊ ಹೊಸ ವರ್ಷ ನಮ್ಮೆಲ್ಲರಿಗೂ ಆ ಥರ ಹೋಪ್ ಇರಲಿ. ಆ್ಯಂಡ್ ಸಣ್ಣ ಸಣ್ಣ ಗೋಲ್ಸನ್ನ ಇಟ್ಕೊಳ್ಳೋಣ. ಆನಾ ಹೆಂಗೆ ನನಗೆ ಇನ್ನೊಂದು ಪಾಠ ಅವಳು ಏನು ತೋರಿಸ್ಕೊಟ್ಲು ಅಂದರೆ, ಟೇಕ್ ಅ ಸ್ಮಾಲ್ ಸ್ಟೆಪ್ಸ್. ಒಂದೇ ಸಲಕ್ಕೆ ನಾನು ಮನೆ ತೊಗೋತೀನಿ ಅಂದರೆ ಅವಳಿಗೆ 2021 ಆಗ್ತಿರಲಿಲ್ಲ. ಶಿ ಟುಕ್ ದ ಫಸ್ಟ್ ಸ್ಟೆಪ್. ಸಣ್ಣ ಗೋಲ್ಸ್, ಸಣ್ಣ ಏಮ್ಸ್. ಅವಳು ಅಂದ್ಕೊಂಡಿತ್ತು ಲೆಟ್ ಮಿ ಗೆಟ್ ಇನ್ ಟು ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂತ. ಶಿ ಗಾಟ್ ಇನ್. ಅದಾದಮೇಲೆ 9 months ಕೆಲಸ ಮಾಡಿದ್ಲು. ಲೆಟ್ ಮಿ ಗೆಟ್ ಎಕ್ಸ್ಪೀರಿಯನ್ಸ್ ಇನ್ US ಅಂತ, ಅದಾಯಿತು. ಅದಾದಮೇಲೆ ಲೆಟ್ ಮಿ ಜಸ್ಟ್ ಕಂಟಿನ್ಯೂ ಮೈ ಸ್ಟಡೀಸ್ ಅಂತ. ಹೀಗೆ ಸಣ್ಣ ಗೋಲ್ಸನ್ನು ಇಟ್ಕೊಂಡು ಅದನ್ನು ಅಚೀವ್ ಮಾಡ್ತಾ ಹೋದ್ಲು. ಸೊ ಅವಳಿಗೆ ಇನ್ನೂ ಭಾಳ ದೊಡ್ಡ ಗೋಲ್ಸ್ ಇದೆ, ವಿಚ್ ಈ ಶೇರ್ಡ್ ವಿತ್ ಮೀ. I'll share with all of you once that becomes a reality, which I'm very hopeful that it will become a reality. So more power to people like Anna Beatrice, Dr. Anna Beatrice. And I hope you all like the story today. Loka samasta sukhino bhavantu. Stay happy, stay positive. See you all next week with one more uplifting story. Bye-bye.